ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೋಲ್ಡ್ ಓಟ್ಸ್ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೋತಾ ಇದ್ದೀರಾ. ಮೊದಲು ಒಂದು ತಿಕ್ಕ ಕಡಾಯಿ ಇಡಬೇಕು. ಯಾಕಂದರೆ ರೋಲ್ಡ್ ಓಟ್ಸು ಫ್ಲೇಕ್ಸ್ ಬಂದು ತುಂಬ ತೆಳು ಇರೋದ್ರಿಂದ ಬೇಗ ತಳ ಹಿಡಿಯೋದು ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ತಿಕ್ ಬಾಟಮ್ ಪ್ಯಾನ್ ಇಟ್ಕೊಂಡ್ರೆ ಒಳ್ಳೆಯದು. ಮೊದಲು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ, ಟ್ರಾನ್ಸ್ಪರೆಂಟ್ ಆಗೋವರೆಗೂ. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಫ್ಲೇಕ್ಸ್ನ ಹಾಕಬೇಕು, ರೋಲ್ಡ್ ಓಟ್ಸ್ ಫ್ಲೇಕ್ಸ್ನ. ಇದು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಇದು ಆವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಇರೋರಂತೂ ಇದು ವೀಕ್ಲಿ ಥ್ರೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಬಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಆದಮೇಲೆ ಫ್ಲೇಕ್ಸ್ ಹಾಕಬೇಕಾಗತ್ತೆ. ಗೋಡಂಬಿ ಬಂದು ಆಪ್ಷನಲ್ಲು. ನೀವು ಗೋಡಂಬಿ ಮತ್ತು ಬಾದಾಮಿ ಆ ಥರ ಯಾವ್ದು ಬೇಕಾದರೂ ಹಾಕೋಬೋದು, ಡ್ರೈ ಫ್ರೂಟ್ಸು ಆಪ್ಷನಲ್ ಅದು. ನೋಡಿ, ಈ ಥರ ಇರುತ್ತೆ ರೋಲ್ಡ್ ಓಟ್ಸು. ಇದನ್ನು ನಿಮ್ಗೆ ಎಷ್ಟು ಬೇಕೋ ಇದನ್ನು ಅಳತೆ ಏನಿಲ್ಲ, ಬೇಕಾದಷ್ಟು ಯೂಸ್ ಮಾಡ್ಬೋದು. ಒಂದು 2 ನಿಮಿಷ ಬಾಡಿದ್ಮೇಲೆ ಒಂದು ಪ್ಲೇಟು ಮುಚ್ಚಿಡಬೇಕು. ಅದು ಒಂದು 2 to 3 ಮಿನಿಟ್ಸ್ ಆಗಲಿ. ಆಮೇಲೆ ಏನು ಮಾಡಿ, 2 ಇಂದ 3 ಮುಷ್ಟಿ ಅಷ್ಟು ನೀರು ಹಾಕ್ಬೇಕು. ಇದಕ್ಕೆ 1 to ಡಬಲ್ ಅಂತ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ, ಆ ಥರ ಅಳತೆ ಮಾಡೋಕ್ಕಾಗಲ್ಲ. ನೀರು ತುಂಬ ಆಮೇಲೆ ಮೆತ್ತಗಾಗಿ ಹೋಗುತ್ತೆ. ಸಾಫ್ಟಾಗೂ ಇರಬೇಕು, ಉದುದ್ರಾಗೂ ಇರಬೇಕು ಅಂತಂದರೆ ನಾವು ಜಸ್ಟ್ ಎಷ್ಟಾದರೂ ನೀವು ಓಟ್ಸ್ ತೊಗೊಳ್ಳಿ, ಒಂದು 2 ರಿಂದ 3 ಹಿಡಿ ನೀರನ್ನು ಚುಮ್ಸ್ಕೊಂಡು ನೋಡ್ಕೊಳ್ತಾ ಮುಚ್ಚಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡ್ಕೋಬೇಕು. ಇನ್ನೂ ಸ್ವಲ್ಪ ಹಾರ್ಡಾಗಿದೆ ಅನ್ನೋದಿದ್ರೆ ಇನ್ನೊಂದು ಸ್ವಲ್ಪ ನೀರು ಚುಮ್ಸ್ಕೋಬೇಕು. ಆ ಥರ ಹಾಕಬೇಕೇ ತವಿರ ಅಳತೆ ಮಾಡಿ 1 to ಡಬಲ್ 1 to 3 ಅಂತ ಹಾಕಂಗಿಲ್ಲ ಇದಕ್ಕೆ. ಯಾಕಂದರೆ ಕೆಲವರು ತುಂಬ ಮೆತ್ತಗೆ ತಿಂತಾರೆ, ಕೆಲವರು ಉದುದ್ರಾಗ ಬೇಕು ಅಂತಾರೆ, ಆ ಥರ. ಬಟ್ ಸಾಮಾನ್ಯವಾಗಿ ಡಯಟ್ ಫುಡ್ಗಳೆಲ್ಲ ಎಂಥ ಒಳ್ಳೆ ಮಾಮೂಲಿ ತಿನ್ನೋ ಥರ ಟೇಸ್ಟ್ ಇರೋದಿಲ್ಲ. ಇದೊಂದು ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ರಂತೂ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಡಬೇಕು. ನಿಂಬೆಹಣ್ಣು ಬಂದು ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದು ಬಂದು ನೋಡ್ಕೊಳ್ಳಿ, ಅದನ್ನು ನಿಂಬೆಹಣ್ಣು ಇಷ್ಟಪಡೋರು ಹಾಕೋಬೋದು ಅಷ್ಟೇ. ಈಗ ಫೈನಲ್ ಆಗಿ ರೋಲ್ಡ್ ಓಟ್ಸ್ ಉಪ್ಪಿಟ್ಟು ತಿನ್ನಲಿಕ್ಕೆ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಹೆಲ್ತ್ ಬೆನಿಫಿಟ್ ಬರುತ್ತೆ ಈ ರೋಲ್ಡ್ ಓಟ್ಸ್ ಉಪ್ಪಿಟ್ಟಿಂದ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಓಕೆನಾ? ಮತ್ತೆ ನಾನು ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.